ನಮಸ್ಕಾರ, ನಾನು ಆರ್ಜೆ ನಾಯನ ಮಾತಾಡ್ತಾ ಇದ್ದೀನಿ. ನಿನ್ನೆಯ ದಿನ ನಾನು ಶಿಬರೂರಿನ ಶ್ರೀ ಕೊಡಮಣಿತಾಯ ಕ್ಷೇತ್ರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದೆ. ಆ್ಯಂಡ್ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ನಡೀತಾ ಇರುವಂತಹ ಶ್ರೀ ಕೊಡಮಣಿತಾಯ ಕ್ಷೇತ್ರದಲ್ಲಿ ನಡೀತಾ ಇರುವ ಬ್ರಹ್ಮಕುಂಭಾಭಿಷೇಕ, ನಾಗಮಂಡಲೋತ್ಸವ, ಹಾಗೆಯೇ ಅಲ್ಲಿನ ಜಾತ್ರಾ ಮಹೋತ್ಸವದ ಸಂದರ್ಭ, ಅಲ್ಲಿನ ಊಟೋಪಚಾರದ ವ್ಯವಸ್ಥೆ ಇರಬಹುದು, ಸ್ಮರಣಿಕೆ ವ್ಯವಸ್ಥೆ ಇರಬಹುದು, ಈ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಇರಬಹುದು, ಒಂದಿಷ್ಟು ದೃಶ್ಯಾವಳಿಗಳನ್ನ ತೋರಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ನನಗೆ ತುಂಬಾ ಇಷ್ಟ ಆದದ್ದು ಅಂತ ಕೂಡ ಹೇಳ್ಬಹುದು. ಇಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡದೇನೆ ಪರಿಸರ ಸ್ನೇಹಿ ಉತ್ಸವವನ್ನ ಆಚರಿಸಿದ್ದಾರೆ. ಅದು ಕ್ಯಾರಿ ಬ್ಯಾಗ್ ಇರಬಹುದು ಅಥವಾ ನೀರಿನ ವ್ಯವಸ್ಥೆ ಇರಬಹುದು, ಇನ್ನು ಸ್ಮರಣಿಕೆಯ ಜೊತೆ ಇರಬಹುದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅನ್ನ ಸಂತರ್ಪಣಾ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೆ ಮಾಧ್ಯಮ ಸಮಿತಿಯ ಸಂಚಾಲಕರು ಆಗಿರುವ ಶ್ರೀಯುತ ಸುರೇಂದ್ರ ಶೆಟ್ಟಿ ಅವರು. ನಮಸ್ತೆ. ಈ ಕ್ಯಾರಿ ಬ್ಯಾಗ್ ಬಗ್ಗೆ, ಇದರ ವಿಶೇಷತೆ ಬಗ್ಗೆ ಹೇಳ್ಬೋದಾ? ನಾವು ಈ ವರ್ಷದ ಬ್ರಹ್ಮಕಲಶವನ್ನು ಪ್ಲಾಸ್ಟಿಕ್ ಮುಕ್ತ ಬ್ರಹ್ಮಕಲಶ ಅಂತ ನಿರ್ಧಾರ ಮಾಡಿದ್ದೇವೆ. ಇದಕ್ಕೆ ಸಂಪೂರ್ಣ ಸಹಕರಿತ್ತವರು ಸಿ ಎ ಚಂದ್ರಶೇಖರ್ ಶೆಟ್ಟಿ ಅವರು. ಅವರಿಗೆ ನಮಗೆ ಈ ಬ್ರಹ್ಮಕಲಶೋತ್ಸವ 10 ದಿನದ ಕಾರ್ಯಕ್ರಮಕ್ಕೆ ಬೇಕಾಗುವಷ್ಟು ಈ ಬ್ಯಾಗನ್ನು ಉಚಿತವಾಗಿ ನೀಡಿರುತ್ತಾರೆ. ಹಾಗೆ ನಮ್ಮ ಗೆಸ್ಟ್ಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ಅವರು ಥರ್ಮಸ್ ಫ್ಲಾಸ್ಕನ್ನು ಕೂಡ ಉಚಿತವಾಗಿ ನೀಡಿರುತ್ತಾರೆ. ಇವರ ಸಹಕಾರದೊಂದಿಗೆ ನಮ್ಮ ಈ ಬ್ರಹ್ಮಕಲಶೋತ್ಸವ ಪ್ಲಾಸ್ಟಿಕ್ ಮುಕ್ತ ಬ್ರಹ್ಮಕಲಶ ಮಾಡಿ ಆಚರಿಸಲು ನಮಗೆ ಹೆಮ್ಮೆ ಅನಿಸುತ್ತೆ. ಸೊ ಈಗ ಅಂದರೆ ಇಡೀ ಕಾರ್ಯಕ್ರಮದಲ್ಲಿ ಎಲ್ಲೂ ನೀರಿನ ಬಾಟಲ್ನ ಪ್ಲಾಸ್ಟಿಕ್ ಯೂಸೇ ಮಾಡಿಲ್ಲ ನೀವು? ಇಲ್ಲ, ಮಾಡೇ ಇಲ್ಲ. ಕುಡಿಯಲು ನೀರನ್ನು ಕಾಗದದ ಗ್ಲಾಸ್ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ಮತ್ತು ಹೆಚ್ಚಿನ ಕಡೆಗಳಲ್ಲಿ ನಾವು ಸ್ಟೀಲ್ ಗ್ಲಾಸನ್ನು ಉಪಯೋಗ ಮಾಡ್ತಿದ್ದೇವೆ. ಮತ್ತೆ ಕೆಲವೊಂದು ಕಡೆ ಡೈರೆಕ್ಟ್ ಆಗಿ ನೀರು. ಹೌದು, ಡೈರೆಕ್ಟ್ ಆಗಿ ನೀರು ಕೊಡ್ತಾ ಇದ್ದೇವೆ. ಮತ್ತು ಊಟಕ್ಕೆ ನಾವು ಹಳೆ ತಟ್ಟೆಯನ್ನು ಯೂಸ್ ಮಾಡ್ತಿದ್ದೇವೆ. ಸೊ ನೇಚರ್ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಬ್ರಹ್ಮ ಕಲಶೋತ್ಸವ ಇದು ಯಾವತ್ತಾದ್ರೂ ಎಲ್ಲಾದ್ರೂ ನಡೆದಿತ್ತಾ? ನನ್ನ ಪ್ರಕಾರ ಇದು ಮೊದಲನೇ ಸಲ ಮಾಡ್ತಾ ಇದ್ದೇವೆ ನಾವು. ವಾವ್! ಈ ಐಡಿಯಾಗೆ ಕಾರಣ ಆಗಿರುವಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸೆಲ್ಯೂಟ್ ಹೋಗುತ್ತೆ. ನಮಸ್ತೆ. ನಮಸ್ತೆ. ಹೇಗನ್ಸ್ತಾ ಇದೆ? ಉಗ್ರಾಣದ ಒಂದು ಇಡೀ ಮ್ಯಾನೇಜ್ಮೆಂಟ್ ಅನ್ನ ನೋಡ್ಕೋತಾ ಇದ್ದೀರಾ, ಹಾಗೆ ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ. ಏನ್ ಅನ್ಸ್ತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ? ಇದರಲ್ಲಿ ನನಗೆ ಒಂದು 32 ವರ್ಷದ ಅನುಭವ ಇದೆ. ಉದಾಹರಣೆ ಇದೊಂದು ಹತ್ರ ನಾನು 100 ಹತ್ರ ಬಂದಿದ್ದೇನೆ. ನಾಗಮಂಡಲ, ಬ್ರಹ್ಮಕಲಶ, ಇನ್ನಿತರ ಎಲ್ಲ ದೇವಸ್ಥಾನಗಳಲ್ಲಿ ಸೇವೆಗಳನ್ನು ಮಾಡ್ತಾ ನನ್ನ ಸ್ವಾರ್ಥ ಸೇವೆಯನ್ನು ಮಾಡಿದ್ದೇನೆ. ಯಾವುದೇ ಒಂದು ಆಶೆ ಉತ್ತರಗಲ್ಲ, ನನ್ನ ಒಂದು ಸೇವೆಯನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಆದರೆ ಶಿಬರೂರು ಅಂದರೆ ಮಂಗಳೂರು ಜಿಲ್ಲೆಯಲ್ಲಿ, ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನ ಕ್ಷೇತ್ರಗಳಲ್ಲಿ ಹೆಚ್ಚು ಜನಸಾಂದ್ರತೆ ಸೇರುವ ಕ್ಷೇತ್ರ ಅಂದರೆ ಶಿಬರೂರು. ಟಿಬರ್ ಅಂತ ಹೇಳ್ತಾರೆ ತುಳುವಿನಲ್ಲಿ. ಇಲ್ಲಿಯ ಜಾತ್ರೆಗೆ, ಒಂದು ಜಾತ್ರೆ ನೋಡೋದಕ್ಕಿಂತಲೂ ಇಲ್ಲಿಯ ಸಂತೆಯನ್ನು ನೋಡೋದೇ ಭಾರಿ ವಿಶೇಷ. ಹಾಗೆ ಇಲ್ಲಿ ಪ್ರತಿ ವರ್ಷ ನಾವು ಒಂದು ದಿನ ಆದರೂ ಬಂದು ಇಲ್ಲಿಯ ಒಂದು ತೀರ್ಥ, ಈ ದೇವರಿಗೆ ಒಂದು ವಿಶೇಷ ಏನಂತ ಹೇಳಿದರೆ ಇಲ್ಲಿಯ ಬಾವಿಯ ತೀರ್ಥ, ಇಲ್ಲಿಯ ಮಣ್ಣು, ಅದೆರಡು ನಾಗ ಹಾವಿನ ವಿಷ ಕಚ್ಚಿದ್ರೆ ಅದಕ್ಕೆ ಒಂದು ಕ್ರಮ ಅಂತ ಹೇಳಿದೆ, ಅದನ್ನು ಹಚ್ಚಿದ್ರೆ ಗುಣ ಆಗ್ತಾರೆ ಅಂತ ಹೇಳಿದೆ. ಆದರೆ ಜಾತ್ರೆ ಮಾತ್ರ ಭಾರಿ ವಿಶೇಷ. ಅದೇ ರೀತಿಯಲ್ಲಿ ಶಿವರೂರು ಕೊಡಮಂತಾಯನ ಒಂದು ಕ್ಷೇತ್ರದಲ್ಲಿ ಹೊರೆಕಾಣಿಕೆ ಬಂದಿರುವುದೊಂದು ಭಾರಿ ವಿಶೇಷವಾಗಿದೆ. ಹಾಗೆ ಇಲ್ಲಿಯ ಜನರು ಕೂಡ ಹಾಗೆ ತಾವೆಲ್ಲರೂ ಒಟ್ಟು ಸೇರಿಕೊಂಡು ಯಾವುದೇ ಒಂದು ಭೇದ ಭಾವಗಳನ್ನು ಮಾಡದೆ ತಾವೆಲ್ಲರೂ ಒಟ್ಟು ಸೇರಿಕೊಂಡು ಎಲ್ಲರೊಂದಿಗೆ ಕೂಡಿಕೊಂಡು ಬಂದಂತಹ ಅತಿಥಿಗಳನ್ನು ಸತ್ಕಾರಗಳನ್ನು ಮಾಡುವುದನ್ನು ಉತ್ತಮವಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇದಕ್ಕೆ ಮೆಚ್ಚುಗೆ ಪಡ್ತೇನೆ. ಸೂಪರ್. ಈಗ ನಮ್ ಜೊತೆ ಇದ್ದಾರೆ ಶಿಬರೂರು ಗುತ್ತಿನ ಉಮೇಶ್ ಎನ್ ಶೆಟ್ಟಿ ಇವರು. ಅವರನ್ನ ಬ್ರಹ್ಮ ಕುಂಭಾಭಿಷೇಕದ ವಿಶೇಷತೆ ಬಗ್ಗೆ ಮಾತಾಡ್ಸೋಣ ಬನ್ನಿ. ಶುದ್ಧೀಕರಣ ಯಾಕೆ ಮಾಡಬೇಕಂದ್ರೆ, ಹೊಸತ್ತೇನಾದರೆ ಮಾಡಿದರೆ ಶುದ್ಧೀಕರಣ ಆಗಬೇಕು. ಶುದ್ಧೀಕರಣ ಅವಳು ಅಂಚನೆ ಈ ಸರ್ತಿ ಎಂಗಲ ಕೊಡಿಮರ ಒಂಜಿ 5 ವರ್ಷದೊಂದು ಬೂರ್ನು ಗರ್ಭಗುಡಿತ ಮಿತ್ತೆ ಬೂರ್ನು ಅಂಚನೆ ಎಂಗಲ ಬಸದ ಗರ್ಭಗುಡಿ ಮಲ್ತ, ಅಂಚನೆ ಎಂಗಲ ಕೊಡಿಮರಲ್ಲ ಮಲ್ತ, ಅಂಚನೆ ಸುತ್ತ ಗೋಪುರ, ಪ್ರವೇಶ ಗೋಪುರ ಮಲ್ಲ, ಅಂಚನೆ ಸುತ್ತಪಾವಳಿ ಪೂರ ಪಸತ್ತು ಮಲ್ತ. ಈ ಪಸತ್ತು ಮಲ್ತನ್ನ ಶುದ್ಧೀಕರಣ ಅವಳು. ಶುದ್ಧೀಕರಣ ಆದ ಐಕೆ ಬ್ರಹ್ಮಕಲಶ ಉತ್ಸವ ಮಲ್ಪಡು ದುಂಬಲ ಮಲ್ದಿದೆ. ಈ ಸರ್ತಿಲ ಮಲ್ತ ಅವು ಪ್ರತಿ ಒಂಜಿ ದೇವಸ್ಥಾನ ಅವೇನು ಆ ಕಾರ್ಯಕ್ರಮವನ್ನು ಮಲ್ತೊಂದೇ ಒಪ್ಪೆ. ಬ್ರಹ್ಮಕಲಶದ ಉತ್ಸವ ಪೂಜೆ ಪುರಸ್ಕಾರ ಪೂರ ಇತ್ತು ಅವನು. ಅಂಚನೆ ಬ್ರಹ್ಮಕಲಶ ಅಂಡ ಎಂಕ್ಲಿಡ್ದೆ ಮಾತ್ರ ಮಲ್ಪರೆ ಸಾಧ್ಯ. ಐಕೆ ಈ ಹೊರಗಾಣಿಗೆ ಪ್ರತಿ ಒಂಜಿ ಊರುಡ್ಲ ಬರೋದುಂಟು. ಇಂಥ ದಿನೊಟ್ಲ ತುಯ್ಯಾಂಗಳು
ಲಾಲ ಒಂಜಿ 10-20 ಊರ್ದ ಹೊರಗಾಣಿಗೆ ಬತ್ತು ಅಂಚನೆ ಆ ಉಗ್ರಾಣನು ಫುಲ್ ಜಿಂಜೊಂದುಂಡು ಅಂಚನೆ ದೊಡ್ಡದ ರೂಪೋಡು ಅರಿತ ರೂಪೋಡು ಬೆಲ್ಲದ ರೂಪೋಡು ಅನ್ನದಾನ ಮಲ್ಲ ಆಯರೆ ಉಂಡು ನೆಕ್ಕು ಈ ಇನ್ನು ಬತ್ತಿನಕ್ಕೆ ಲಕ್ಷ ಜನ ಬರ್ಬೇಕು ಲಕ್ಷ ಜನ ಬತ್ತಲ್ಲ ಹೆಂಗಲ ನಿರೀಕ್ಷೆ ಏಜಿನ ಬಣ್ಣ ಒಂಜರೆ ಲಕ್ಷ ಜನ ಒಣಸುವಲ್ ಬಿಡ ನಿರೀಕ್ಷೆ ಉಂಟು ಐಕ್ಯ ಬೊಡಾಯಿನ ಸಾಮಗ್ರಿ ಐಕ್ಯ ಜನಕ್ಕಲ್ನ ಒಂಜಿ ಎನ್ನಲ ಒಂತೆ ಉಪ್ಪಾಡು ಅಗಲ ಇಲ್ಲಾಡಿತ್ತಿನ ಅರಿ ತಾರಾಯಿ ಎಣ್ಣೆ ಬೆಲ್ಲ ಸಕ್ಕರೆ ತೊಗರಿಬೇಳೆ ಇಂಚಿನ ಇತ್ತಂದಲ್ಲ ಒಂಜಿ ಕಂತದ್ದು ಅವ್ರು ಒಪ್ಪಿರು ಅವೇನು ಎಂಗಳು ಪೊರ್ಲುಡೆ ಬೇಯ್ಪಾದು ಪಾಡ್ದು ಅಕ್ಲಿ ಬಲಸಿನ ವ್ಯವಸ್ಥೆ ಎಂಗಳು ಮಲ್ತೊಂದು ಕಡಿಮೆಡು ಒಂಜಿ 5 ಜನ 10 ಜನ ಭಟ್ರನಗಳಿಗೆ ನೋಲ ಈ ಅಡಿಗೆದ ಮಲ್ತೊಂದು ಅಂದರೆ ಚಾತ್ರದ ವ್ಯವಸ್ಥೆ ತಗಲಿ ಚಾ ತಿಂಡಿ ತಗಲಿ ತಿಂಡಿ ಅಂಜೆ ಮಣಸು ತಗಲಿ ಮಣಸು ಕಾಣಿದ ರಾತ್ರಿ ಮುಟ್ಟ ನಿರಂತರ ಎಂಗಳು ಈ ಅನ್ನದಾನವನ್ನು ಮಲ್ತೊಂದಿಲ್ಲ ಈ ಸರ್ತಿದ ವಿಶೇಷತೆ ಬಂದ ಈ ಸತಿದ ವಿಶೇಷ ಪಂಡ ಚಿನ್ನದ ಪಲ್ಲಕ್ಕಿ ಮಲ್ತದೆ ಈ ಚಿನ್ನದ ಪಲ್ಲಕ್ಕಿ ಎಂಗನ ಬಾಯಿ ಎಂಗನ ದೈವ ಕೊಡಬಂದಾಯ ಒಂಜಿ ವರ್ಷಡು ಕೇನುಂಡು ಎನ್ನ ಒಂಜಿ ಎಂಗ್ಲು ಬಂಗಾರದ ಕಡ್ಸಲೆ ಮಲ್ಪಾಯ ಆಯುಧ ಮಂಡ ಈ ಆಯುಧ ಪೂರ ಒಳ್ಳೆ ಇತ್ತು ಪೊರ್ತು ಆ ಪೊರ್ತುಗೆ ಕೇನ್ನಾಗ ಎಂಕ್ ನನ್ನ ಮಿತ್ತಿಗೆ ಒಂಜಿ ಎಂಕ್ ಚಿನ್ನದ ಪಲ್ಲಂಕಿ ಅವಡು ದೈವ ಕೇಂಡೆ ಎಂಕ್ಲೆ ಬಾರಿ ಒಂಜಿ ಕೋಡಿಯಾಂಡು ಎಂಚ ಈತ ಮಲ್ಲದ ಸೊತ್ತು ಈಗ ಮಸ್ತ್ ಬಂಗಾರ ಬೋಡು ಬಂಗಾರದ ರೇಟ್ ನಂಗೆ ಗೊತ್ತುಂಟು ಆಂಡಲ ಅವೇನು ಒಂಜಿ ಎಂಕ್ಲು ಏನ ಬಣ್ಣ ಜನಕ್ಕೆಲ್ಲ ಮಾತ ಎಂಗ್ಲೆ ಒರಿ ರೇಟ್ ಕೊರ್ರೆ ಸಾಧ್ಯ ಏತು ದುಡ್ಡಿತ್ತನಲ್ಲ ಅವೇನು ಕೊರಿಯರ ಸಾಧ್ಯ ಅಂಚ ಮಾತೆಲ್ಲ ದುಡ್ಡು ಕೊರಲೆ ಎಂಚಿನಲ್ಲ ಕೊರಲೆ ನಿಖಲೆ ದುಡ್ಡು ನಿಖಲೆ ಬಂಗಾರ ದೇತಂದ್ರೆ ಆಯ್ಜಿಡ ಮೇಯ್ಟಿನ ನಿಖಲ ಚೂರು ಕೊರಲೆ ಅಂಚನೆ ಪ್ರತಿ ಒಂಜಿ ಬಾಲೆ ಎಂಕಲ ಗ್ರಾಮದ ಪ್ರತಿ ಒಂಜಿ ಬಾಲೆಲ ಐಟ್ ಮೇಯ್ಟಿತ್ತಿನ ಚೂರು ಕೊರದು ಈತ ಬರಲುದ ಒಂಜಿ ಪಲ್ಲಂಕಿ ಆಂಡು 2 ಕೋಟಿ ಒಂಜಿ ಸಾಧಾರಣ ದುಡ್ಡುದ ಈ ಬಿಲೆ ಅಂಚನೆ ಅವನು ಪೊರ್ಲುಡು ಮಲ್ಪಾದ ದೈವ ಪೊರ್ಲುಡೆ ಒಪ್ಪಿದೆ ತಂದು ಖಾಲಿ ಒಪ್ಪಿದೆ ನಿರತ್ತೆ ಮರನ್ನಾದಿರೋಡು ಕಟೀಲ್ ದೇವರಿಗಿಲ್ಲ ನಮ್ಮ ಈ ತಿವಾರಿಗಳ ಕಡವಂದಾಯಿಲ್ಲ ಮಲ್ಲ ಸಂಬಂಧ ಪಂಡ ಕೊಡಿ ಏರ್ನಗಲ ಬೋಡು ಕೊಡಿ ಉತ್ಸವ ಅನ್ನಗ ಕೊಡಿ ಏರ್ನಗಲ ಬೋಡು ಕೊಡಿ ಜಾನಗಲ ಬೋಡು ಅಂಚನೆ ಮರನ್ನಾದಿರೋಡು ಕೊಡಿ ಜಾಪಿನ ತುಂಬು ಅಲ್ಲಿ ಬೇಟಿ ಉಂಡು ಆಯನ ಬೇಟಿಗೆ ಕೊಡವಂದಾಯ ಅಡೆ ಪೋಯರುಂಡು ಅಡೆ ಪೋದು ಇನ್ನೇ ಪಲ್ಲಂಕಿಡು ಪೋಡು ಎಂಗಲ ಜಾಸ್ತಿ ಇತ್ತು ಅವೆಲ್ಲ ಆ ದೇವರೇ ಪೂರ್ಣ ಮಲ್ತು ಕೊರಿಯರು ಅಂಚನೆ ಅಲ್ಪ ಒಂದು ಪಸತ್ ಗೋಪುರ ನಮ್ಮ ಕಾಂಟ್ರಾಕ್ಟರ್ ಆಯ್ನ ಮೊಗರೋಡಿ ಕನ್ಸ್ಟ್ರಕ್ಷನ್ದಾರು ಒಂಜಿ 5 ದ್ವಾರಲ ಓಪನ್ ಪಸತ್ ಮಲ್ತು 22 ದಿನೊಟ್ಟು ದ್ವಾರ ಮಲ್ತು ಕೊರಿಯರು ಆ ಪಸತ್ ದ್ವಾರೊಡೆ ಈ ಪಲ್ಲಂಕಿನ ಉಲಾಯಿ ಕಂತದು ಮನದಾನಿ ಅವೇ ದ್ವಾರೊಡೆ ಪಿದಾಯಿಪೋದು ಉಲ್ಲಾಲ್ ದಿನ ಭೇಟಿ ಮಲ್ತಂದು ಕೊಡಬಂದಾಯ ಪಂದಾನಿ ಬತ್ತೆ 5 ಪಕ್ಕ ಮುಲ್ತ ಪ್ರಕ್ರಿಯೆ 22 ತಾರೀಕು ಶುರುವಾಡು ವಿಷ ಮುಟ್ಟುನ ಮರದಿಜ್ಜಾನು ಹಾಸ್ಪಿಟಲ್ ಆ್ಯಂಟಿವೆನಮ್ ಪೂರ ಇಜ್ಜಾಡು ಮೂಲೆ ಮಾತೆಲ್ಲ ಗುಣ ಅದು ಬಂದರೆ ಆಸ್ಪತ್ರೆ ಲೆಕ್ಕನೇ ಇತ್ತನೊಂದು ಮಾತೆಲ್ಲ ಬರ್ತದೆ ಮೂಲೆ ತೀರ್ಥ ಒಂದು ಗಂಧ ಪಾಡ್ದು ಗುಣ ಆದ ಪೋಂದಿತ್ತೇರು ಇಲ್ಲಿಲ್ಲ ಆ್ಯಂಟಿವೆನಮ್ ಇತ್ತುಂಡಲ್ಲ ಲಾಸ್ಟಿಗೆ ಅವು ಬೇಗ ಗುಣ ಬುಜಿ ಆಂಡಲ್ಲ ಅವು ಗಜಲಂದೇ ಪುಣು ಐಟ್ ಕಾಯಡು ವಿಷ ಮುಟ್ಟಿನ ನೀರು ಬರೋಂದೇ ಪುಣು ಅವು ಸಂಪೂರ್ಣ ಗುಣ ಆದಿನ ಮುರಿತು ಮತ್ತು ಸಮಯ ಬೋಗ್ಬಿಡು ಆಂಡಲ ಆಯ್ತು ಮೊದಲು ತೀರ್ಥ ಬರೆದು ಮೆಲಾನೆ ಸ್ಲೋ ಆದ ಅವು ನೀರು ಬರೋ ಜಪ್ಪುನ ಕಮ್ಮಿ ಆದ ಜನಕ್ಕೆ ಸರಿಯಾದ ಬೋತಿನ ಎನ್ನ ಎಂಕಿತ್ತ ನೈನ್ ಎಡ್ದು ಯಾನೇ ತೊಗೊಂದುಲ್ಲೆ ಒಳ್ಳೆ ಗುಣ ಆದ ಪೋಪೇರು ಅವತ್ತಂದರೆ ಬೇತೆ ಚರ್ಮ ರೋಗ ಆವಡು ಜೋಕುಲ ಆವಂದಿನಾಗ್ಲಿಗೆ ಆವಡು ಅಂಚನೆ ಉಭ್ಯಸದಾಗ್ಲಿಗೆ ಆವಡು ಮಾತು ತರ ಪೂರ ಪರಕೆ ಉಂಡು ಅವೇನು ಆಗಲಿ ಒಪ್ಪಿದ ಕೊರ್ಪೇರು ಅಂಚನೆ ಆಗ್ತದೆ ನೀರು ಪರ್ದು ಗುಯಲ್ದ ನೀರಿನ ವಿಶೇಷತೆ ಬಂಡ ದುಮ್ಮಜಿ ತುರಿಂಜಾಗುತ್ತು ಮುಲ್ಪ ಬರಿತವರುಡು ಚಾಂಶೆಟ್ ನಿಂತೇರು 6 ದುಮ್ಮ ವಿಷ ಮುಟ್ಟಿನಾಗಲೇ ಮರ್ದುಗೊಳೊಂದಿತ್ತೆ ಆ ಮರ್ದು ಕೊರಿಯಂಡಲ್ಲ 6 ಯೋಗಿ ಪುರುಷೆ ಆಡ ಎಂಚಿನ ಸುಪ್ರೀಂ ಪವರ್ ಇತ್ತು ಆಡ ಇಂದು ಪೂರ ಗುಣ ಮಲ್ಪುಣ
ಅಂಚನೆ ಆರ್ನ ಒಂಜಿ ದೇವರ ಹೆಚ್ಚಿನ ಗೊತ್ತು ಜೀವಗಳಿಗೆ ಯೋಗಿ ಪುರುಷ ಅಂತ ಆರ್ನ ಒಂಜಿ ಕಲ್ಲಿತ್ತು. ಆ ಕಲ್ಲಿನ ಆರ್ನ ಆಯುಷ್ಯ ಮುಗ್ಗಿಯೊಡ್ಡ ದುಂಬು ಆ ಕಲ್ಲು ಆರ್ನ ಇತ್ತಿನೇನು ಈ ಗುವೇಲು ಪಾಡಿಯದು ಅಂಚಾದಿತ್ತ ಈ ಗುವೇಲು ಪಾಡಿನೆಟ್ಟ ಹತ್ರ ಈಗಲೇ ಕೆಸರು ಬುರ ದೆಪ್ಪನಜಿ ಎಂಚ ನೀರುಂಡು ಅಂಚನೆ ಬಕ್ಕ ಮೇತೆ ವರ್ಷಾದಿನ ಮೆಟೀರಿಯಲ್ ಬುರ ಪಾಡ್ರಜಿ ಅಂಚನೆ ಆ ಮರ ಇವನಿ ಆ ಮರತ್ತನೇ ಮರ ಇಬಾರ್ದು ಮರತ್ತನೇ ಮನೆಟ್ಟು ನೀರು ಎತ್ತದು ಎಂಗ್ಲಿಗೆ ಮಾತ ಭಕ್ತರನ್ನ ಪಟ್ಟದಿಲ್ಲ ನೀರು ಅಂಚದು ದುಂಬು ಮಾತ ಈ ಬಾಟ್ಲಿಯಲ್ಲಿ ಇಡ ಇಟ್ಟು ನೆಟ್ಟು ಜಿಂಜಾದ ಕೊರೊಂದು ನರಕ ಮತ್ತೊಂದಿತ್ತೆ ಇತ್ತ ಎಂಕ್ಲ ದೇವಸ್ಥಾನದ ಬಾಟ್ಲಿಗೆ ನೀರಿಗೆ ದುಡ್ಡಿಜ್ಜಿ ಫ್ರೀ ಆಂಡಲ ಆ ಮಲ್ಪಂಚಿನ ಬಾಟ್ಲಿ ಉಂಡು ಆಯ್ತಾ ಏತು ಕಾಸ್ಟ್ ಉಂಡು ಅವೇನು ಎಂಕುಲು ದೇವಸ್ಥಾನದ ಮುಖಾಲ್ ಎತ್ತೊಂದು ಅಕ್ಕಡೆ ಭಕ್ತರೇ ಅವೆ ಡಬ್ಬಿ ಮಾಡಿದು ನೀರು ಕೊಡೋದು ಇಡೆ ಬತ್ತದು ಅನ್ನದಾನದ ಪ್ರಸಾದ ದೆತ್ತನೋಡು ಅಂಚನೆ ತೀರ್ಥ ಪ್ರತಿ ಒಂಜಿ ಇಲ್ಲದ ಕುಲ್ಲ ಎನ್ನ ಕೊಡೋರ ರಿಕ್ವೆಸ್ಟ್ ದುಮ್ಮಲ ಬೇತ ಕಾರ್ಯಕ್ರಮ ಬಂಡೆ ನಿಕ್ಕನ ಇಲ್ಲಡು ಮುಲ್ತ ಗೋಯಿಲ್ದ ನೀರು ತಪ್ಪ ಹೊಡ್ಸಿ ದಾಲ ಆಪುಜಿ ಒಂಜಿ ವರ್ಷ ದಾಲ ಆಪುಜಿ 2 ವರ್ಷದ ದಾಲ ಆಪುಜಿ ಆಂಡಲ ಒಂಜಿ ತಪ್ಪ ಮುಲ್ತೂರ್ದು ಪಾಂಗಳ ಮಟ್ಟ ಅಂಜೆ ಮುಲ್ತೂರ್ದು ಇರ್ನ ಘಟ್ಟದ ಬರಿ ಮುಟ್ಟ ಪೂರ ಇಲ್ಲಲ್ಲಿ ಇಡ್ಲ ಪತ್ತೊಂದು ಬೇರೆ ಕುಡ್ಲದಕ್ಕಲು ಈ ಮೇತೆ ಎಂಗೆಲ್ಲ ತೆನ್ಕಾಯಿ ಮೇಯ್ತಕ್ಕಲು ಪೂರ ಪತ್ತದು ಅವೇನು ಪತ್ತೊಂದು ಇಲ್ಲಡು ಜೀವಡು ಮಾ ಕಷ್ಟಗಳು ಆಪುಂಡು ವಾ ಸೀಕಿಗಳು ಆಪುಂಡು ಇವನ್ ಹುಚ್ಚು ಇಲ್ಲಡ ಬತ್ತಿನಕ್ಲ ಅವು ನಡಪುಂಡು ಅಂಚ ಜನಗಳು ಕೊನೆಯಿನಗಳು ಬಂದು ಬೇರೆ ಹುಚ್ಚು ಬತ್ತದ ಎಂಗ್ಲ ನೀರು ತಿನ್ನಪ್ಪ ಪೋಪುಣಲ್ ತಿನ್ನು ಅಂಚ ಮಾತೇನೆ ನಿಕಲ ಇಲ್ಲಡು ನೀರು ಜೀವನ ಎನ್ನ ಪ್ರಾರ್ಥನೆ ಪಕ್ಕ ಬತ್ತದು ಅನ್ನದಾನ ಈನ ಇತ್ತಿನ ಕೊನೋಡು ಅಂಚೆ ಎಂಗಲ ಜಾತ್ರಾ ಮಹೋತ್ಸವ ಡಿಸೆಂಬರ್ ಆಪುಂಡು ಅವೇ ಐಕ್ಲ ಪ್ರತಿ ವರ್ಷದ ಬರ್ತದೆ ಮತ್ತು ಗಂಧ ಪ್ರಸಾದ ಕೊನೋಡು ಎನ್ನ ಪ್ರಾರ್ಥನೆ. ಧನ್ಯವಾದಗಳು ತಮಗೆ. ನಮಸ್ತೆ ಭಟ್ರೆ. ನಮಸ್ತೆ. ನಿಮ್ಮ ಹೆಸರು? ಪಾವಂಜಿ ವೆಂಕಟೇಶ್ ಭಟ್ ಅಂತ. ಸರ್, ನಿಮ್ಮ ಒಂದು ಉಸ್ತುವಾರಿಯಲ್ಲಿ ಬ್ರಹ್ಮಕಲಶೋತ್ಸವದ ಅಡುಗೆಯ ಊಟ ಉಪಚಾರ ನಡೀತಾ ಇದೆ. ಎಕ್ಸ್ಪೀರಿಯನ್ಸ್ ಹೇಗಿದೆ? ಇಲ್ಲಿಯ ಸ್ವಯಂ ಸೇವಕರು ಮತ್ತು ಕಮಿಟಿಯವರು ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಒಂದು ಶಿವರುವಿನ ನಾಗಮಂಡಲ ಉತ್ಸವವನ್ನು ಒಂದು ಯಶಸ್ಸುಗೊಳಿಸಬೇಕಾಗಿ ಹೇಳಿ ಎಲ್ಲರೂ ತರಾತುರಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮಿಂದ ಸಾಧ್ಯವಾದಷ್ಟು ಅಡುಗೆಯನ್ನು ಒಳ್ಳೆಯದು ಮಾಡಬೇಕು, ಅನ್ನಸಂತರ್ಪಣೆ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ನಡೀಬೇಕು ಅನ್ನುವ ಅವರ ಒಂದು ಸಂತೋಷದ ವಿಷಯ ಅದು. ಅವರು ಎಲ್ಲರಿಗೂ ಅದು ಬರುವುದಿಲ್ಲ. ಆದ ಕಾರಣ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಹಾಗೆಯೇ ಇಲ್ಲಿಯ ಆ ಕ್ಷೇತ್ರದ ಕೊಡಮಣಿತಾಯನ ಅನುಗ್ರಹವೂ ಆಗಿದೆ. 2 ದಿವಸ ಊಟ ಆಯಿತು. ಸಾವಿರಾರು ಜನ ಬಂದು ಊಟ ಮಾಡಿ ಹೋಗಿದ್ದಾರೆ. ನಾಳೆ ನಾಡಿದ್ದು ಮತ್ತು ಬ್ರಹ್ಮಕುಮಾರಿ ದಿವಸ ಸಾಧಾರಣ 40,000ದಿಂದ 60,000 ಜನರ ನಿರೀಕ್ಷೆ ಇದ್ದೇವೆ ನಾವು. ಅದನ್ನು ಕೂಡ ಆ ಕೊಡಮಣಿತಾಯ ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನು ಕೊಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ. ಥ್ಯಾಂಕ್ ಯು. ಇವರು ನಮ್ಮ ಫುಲ್ಲು ತಿಂಡಿದು ಇನ್ಚಾರ್ಜ್ ಅವರು, ಉಡುಪಿಯವರು, ಪರ್ಯಾಯಕ್ಕೆ ಅಡಿಗೆ ಮಾಡುವರು. ಇವರು ನಮಗೆ 24x7 ಎಷ್ಟು ಜನ ಬಂದರೂ ನಮಗೆ ತೊಂದರೆ ಇಲ್ಲ. ಇವ್ರದ್ದು ಮಾಡಿ ಇವರು ಶ್ರೀಯುತ ಸುರೇಂದ್ರ ಶೆಟ್ಟಿ ಅವರು. ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಇವರು. ಹಾಗೆ ಪತ್ರಕರ್ತರಾಗಿರುವ ಬಾಳ ಜಗನ್ನಾಥ್ ಶೆಟ್ಟಿ ಅವರು ಕೂಡ. ನಾನು ಅನ್ನಸಂತರ್ಪಣಾ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವರು ಕೋಶಾಧಿಕಾರಿ ಭಾಸ್ಕರ್ ಸಾಲೇನ್ ಅಂತ. ನಮ್ಮ ಅನ್ನಸಂತರ್ಪಣಾ ಸಮಿತಿಯ ಕಾರ್ಯದರ್ಶಿ ಜಗದೀಶ್ ಶೆಟ್ಟಿ ಪರ್ನವರು. ಇವರು ನಮ್ಮ ಇನ್ನೊಬ್ಬರು ಸದಸ್ಯರು ದುರ್ಗಾ ಪ್ರಸಾದ್ ಶೆಟ್ಟಿ ಪರ್ನವರು. ಓಕೆ ಓಕೆ ಓಕೆ. ಊಟೋಪಚಾರದ ವ್ಯವಸ್ಥೆಯನ್ನ ನೀವು ನೋಡ್ಕೋತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್? ನಮಗೆ ಈಗ ಉಪಹಾರದ್ದು ಬೆಳಿಗ್ಗೆ ದೋಸೆ ಎಲ್ಲ ಸಂಜೆಗೆ ಈಗ ಅಂಬಡೆ ಅವಲಕ್ಕೆಲ್ಲ ಇದು ಹೊರಗಾಣಿಕೆಯವರಿಗೆಲ್ಲ ವಿಶೇಷವಾಗಿ ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಆ ಭಕ್ತ ಜನರು ಬಂದು ದೇವರ ಪ್ರಸಾದವನ್ನು ತಗೊಳ್ಳುವಾಗ ನಮಗೂ ಒಂದು ಕೆಲಸ ಮಾಡಿ ಹುಮ್ಮಸ್ಸು. ತುಂಬ ಜನ ಕೆಲಸಗಾರರು ನಾಗಮಠ ಕರ್ಕೊಂಡು ಬಂದಿದ್ದಾರೆ. ಅವರು ಕೂಡ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಆ ಒಂದು ನೇತೃತ್ವ ವಹಿಸಿಕೊಂಡವರು ಕೂಡ ತುಂಬ ನಮ್ಮ ಮುಖದಿಂದ ಅವರು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಸೂಪರ್. ಲಾಡು ರೆಡಿ ಆಗಿದೆ. ಎಷ್ಟು ಸ್ವೀಟ್ ಮಾಡಿದ್ದೀರಾ? 1.5 ಲಕ್ಷ ಆಗಿದೆ. ಬೇಕಾದರೆ ಇನ್ನು ಮಾಡಲಿಕ್ಕೆ ತಯಾರಿಗೆಲ್ಲ ರೆಡಿ ಉಂಟು. ಯಾವುದೆಲ್ಲ ಸ್ವೀಟ್ ಮಾಡಿದ್ದೀರಾ? ಮೋಹನ್ ಲಾಡು ಉಂಟು, ತಿರುಪತಿ ಲಾಡು ಉಂಟು, ಸಜ್ಜಿಗೆ ಲಾಡು ಉಂಟು, ಗೋಡಂಬಿ ಬರ್ಫಿ ಉಂಟು, ಮೈಸೂರು ಬಾಕು ಉಂಟು, ಕಡಲೆ ಹಿಟ್ಟು ಗಡಿ ಉಂಟು, ಸಾಟ್ ಉಂಟು. ಇಷ್ಟು ಬಗೆಯ ಸ್ವೀಟ್ ಉಂಟು. ಇನ್ನೂ ಏನಾದರೂ ಬೇಕಾದರೆ ಮಾಡಿ ಕೊಡ್ತೇವೆ. ಬಾಯಲ್ಲಿ ನೀರು ಬರ್ತಾ ಇದೆ ಕೇಳುವಾಗಲೇ.
ಎಲ್ಲರ ಜೊತೆ ಮಾತಾಡಿ ಅಲ್ಲೆಲ್ಲ ಒಂದು ಸುತ್ತು ಹಾಕಿ ದೈವದ ದರ್ಶನವನ್ನ ಪಡೆದು ಅಲ್ಲಿಂದ ಮನೆಗೆ ಹೊರಡುವಾಗ ಎಷ್ಟೋ ನೆನಪುಗಳು, ನಮ್ಮ ಸನಾತನ ಸಂಸ್ಕೃತಿಯ ಬೇರುಗಳು ನನ್ನ ತಲೆಯೊಳಗಡೆ ಹೊಕ್ಕು ಮನಸ್ಸಿಗೇನೋ ಬೇರೆ ತರಹದ್ದೇ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿಬಿಟ್ಟಿದ್ವು. ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ನಾನು ನಿಮ್ಮ ನಯನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿ